ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಸಾರ್ದವ ಮತ್ತೆ ಅಪ್ಪನ ಆರೋಗ್ಯದ ಕಡೆ ಹೊಸಿ ಗಮನ ಕೊಡು ಕೇಳು. ಆಯ್ತು ಕಣ್ಲಾ. ಶಾರದಕ್ಕ, ಏನ್ ಶಾರದಕ್ಕ ನೀವೆಲ್ಲಿರೋದನ್ನ ಯಾರಾದ್ರೂ ನೋಡಿ ಮಾವನವ್ರಿಗೆ ತಿಳಿಸಿದ್ರೆ? ನನಗೂ ಭಾವನ ನೋಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಹಾಗಂತ ಮಾವನವ್ರ ಮಾತನ್ನ ಮೀರಕ್ಕಾಗತ್ತಾ? ಅದು ಈ ರೀತಿ ರಸ್ತೆಯಲ್ಲಿ ನಿಂತು. ಯಾಕತ್ಗೆ ಅಂಥದ್ದೇನಾಯ್ತು? ರಮ, ಏನಿಲ್ಲ ಕಲ್ಲ, ನೀವು ಹೊಲದ ಕಡೆಗೆ ಹೋಗು. ಅದೇನಿಲ್ಲ ಬಾವ, ಮಾವನವ್ರು ಏನು ಹೇಳ್ತಾರೋ ಅಂತ ಭಯ ಅಷ್ಟೇ. ಯಾಕೆ, ಏನು ಭಯ ಆತ್ಗೆ? ನೀನು ಹೋಗ್ರಮ್ಮ, ನಿನಗೆ ತಡ ಆಯ್ತೈತೆ. ನೀ ಸುಮ್ಕಿರು ಸರ್ದವ, ಅದೇನು ಅಂತ ಹೇಳಿ ಅದಕ್ಕೆ. ಬಾವ, ಮಾವನವ್ರಿಗೆ ನಿಮ್ಮ ಮೇಲೆ ಯಾವುದೇ ರೀತಿ ಕೋಪ ಇಲ್ಲದೆ ಇರಬಹುದು, ಆದರೆ ಅವ್ರು ಹೇಳಿದ ಮಾತನ್ನ ನಾವು ಮೀರಕ್ಕಾಗತ್ತಾ ಬಾವ? ಏನು ಮಾತು ಅದಕ್ಕೆ? ನಾನು ಅದನ್ನು ಹೇಗೆ ಹೇಳಲಿ ಬಾವ? ಅದು ಮಾವನವರು ನಾವು ಯಾರೂ ಇನ್ಮೇಲೆ ನಿಮ್ಮ ಜೊತೆ ಮಾತಾಡಬಾರ್ದು, ನಿಮ್ಮನ್ನು ಭೇಟಿ ಮಾಡಬಾರ್ದು, ಯಾವುದೇ ರೀತಿಯಿಂದ ನಿಮಗೆ ಸಹಾಯ ಮಾಡಬಾರ್ದು ಅಂತ ಖಡಾಖಂಡಿತವಾಗಿ ಹೇಳ್ಬಿಟ್ಟಿದ್ದಾರೆ. ರಾಮ, ಸಾಹೇಬ್ರೇನೋ ಕಾಪ್ದಾಗ ಹೇಳೋವ್ರೆ, ನಿನ್ನ ಮನ್ಸಿಗೆ ಹಚ್ಕೋಬೇಡಕ್ಕಲ್ಲ. ಹೌದು ಬಾವ, ನಾನು ಅದನ್ನೇ ಹೇಳ್ತಿದ್ದೀನಿ. ನಿಮ್ಮನ್ನ ಯಾವುದೇ ಕಾರಣಕ್ಕೂ ನಾವು ಒಂಟಿಯಾಗಿರೋದಕ್ಕೆ ಬಿಡೋದಿಲ್ಲ. ಹೀಗೆ ಮುಚ್ಚುಮರೆಯಾಗಾದರೂ ನಿಮ್ಮನ್ನ ಭೇಟಿ ಮಾಡ್ತೀವಿ. ನಿಮಗೇನೇ ಸಹಾಯ ಬೇಕಿದ್ರೂ ಕೇಳಿ ಬಾವ. ಮಾವಂಗೆ ಗೊತ್ತಾಗದೆ ಅವ್ರ ಕಣ್ ತಪ್ಸಾದ್ರೂ ನಾನು ನಿಮಗೆ ಸಹಾಯ ಮಾಡ್ತೀನಿ. ಸರ್ದವ, ತಕೋ ಮೊದಲೇ ಅಪ್ಪ ಯಾಕೋ ಆಪ್ತಾಗವ್ರೆ. ಅವ್ರಿಗೇನಾರ ಇದು ಗೊತ್ತಾಗ್ಬಿಟ್ರೆ ಬೇಡ. ಇನ್ಮ್ಯಾಕೆ ಯಾರು ನಾನು ನೋಡಕ್ಕೆ ಬರೋದು ಬೇಡ. ಅದಕ್ಕೆ ಇನ್ಮ್ಯಾಕೆ ಯಾರು ಅಪ್ಪನ ಮಾತನ್ನ ಮೀರಬೇಡಿ. ನಾನು ಬರ್ತೀನಿ. ಇದನ್ನೆಲ್ಲ ನಾನು ದೊಡ್ಡ ಮನೆ ಒಳ್ಳೇದಕ್ಕೋಸ್ಕರ ಮಾಡ್ತೀವಿ ಅಂತ ಅಪ್ಪ ಹಿಂಗೆ ಯಾವಾಗ ಗೊತ್ತಾಯ್ತದೋ ಏನೋ. ರಮಣ, ಅಣ್ಣ, ರಮಣ, ಅಬ್ಬ ಅಣ್ಣ, ಗಲ್ಡಿ ಮನೆಗೆ ಈಗ ಹೋಯ್ತಿದ್ಯಾ? ಉಸ್ತಾದ್ ನಿನ್ನ ಮ್ಯಾಕೆ ಕೂಗಾಡ್ತಿದ್ರು. ಯಾಕೆ ಅಂದರೆ ಒಂದ್ಕಿಂತ ಲೇಟಾಗಿ ಹೋದ್ರೆ ಪರವಾಗಿಲ್ಲ, ಯಾವಾಗಲೂ ತಡವಾಗಿ ಬರ್ತಿದ್ರೆ ನನಗೂ ಬೈದರು. ಹಾಂ, ನೀನೇನು ಈ ಕಡೆಯಿಂದ ಬರ್ತಿದ್ಯಾ? ಓ, ಸ್ಕೂಲ್ ಕಡೆಯಿಂದ. ಗೊತ್ತಾಯ್ತು. ಓ, ರೋಸೆಲ್ಲ ಜೋರಾಗೈತೆ. ಏನು ಸಮಾಚಾರ? ಲೇ ಬಾಬು, ನಾನೇನು ಕೇಳ್ಬೇಡ ಇವಾಗ, ನಾನು ಬತ್ತಿಂಕಲ್ಲ. ಇರಣ್ಣು, ಗರ್ಡಿಗೆ ತಾನೇ, ಇಬ್ಬರು ಜೊತೆಗೆ ಹೋಗಮ್ಮ ಮಾತಾಡ್ಕೊಂಡು. ಇಲ್ಲಕ್ಕಲ್ಲ ಬಾಬು, ನಾನು ಗಲ್ಡಿಗೆ ಹೋಯ್ತಲ್ಲ, ಮನೆಗೆ ಹೋಯ್ತಾವ್ನಿ. ಓ, ದೊಡ್ಡ ಮನೆಗೆ ವಾಪಸ್ ಹೊಂಟೋದಾ? ಪರವಾಗಿಲ್ಲ. ಹಂಗಾರೆ ನಿನ್ನ ಮಗ ಸಾಹೇಬ್ರು ಸಾನೆ ಖುಷಿಯಾಗಿರ್ತಾರೆ. ನಾವು ಯಾರೂ ಇನ್ಮೇಲೆ ನಿಮ್ಮ ಜೊತೆ ಮಾತಾಡಬಾರ್ದು, ನಿಮ್ಮನ್ನು ಭೇಟಿ ಮಾಡಬಾರ್ದು, ಯಾವುದೇ ರೀತಿಯಿಂದ ನಿಮಗೆ ಸಹಾಯ ಮಾಡಬಾರ್ದು ಅಂತ ಖಡಾಖಂಡಿತವಾಗಿ ಹೇಳ್ಬಿಟ್ಟಿದ್ದಾರೆ. ಇಲ್ಲಕ್ಕಲ್ಲ ಬಾಬು, ನಾನು ದೊಡ್ಡ ಮನೆಗೆ ಹೋಯ್ತಲ್ಲ, ತೋಟದ ಮನೆಗೆ ಹೋಯ್ತಾವ್ನಿ. ಹಂಗಾರೆ ಗರಡಿಗೆ?
ಉಸ್ತಾದ್ ಕೇಳಿದ್ರೆ ಏನು ಹೇಳೋಣ? ಹೊಸ ಇಕ್ಕಟ್ಟಲ್ಲ ಅವನೇ ಸರಿಯಾದ ಮೇಕೆ ಬರ್ತೀನಂತ ಹೇಳು. ಬರಲಾ? ಸರಿ ಅಣ್ಣ. ಶಾರದಕ್ಕ, ಏನು ಇಟ್ಬೀರ್ನೆ ಬಂದ್ಬಿಟ್ರಿ? ತಿಂಡಿ ಕೊಡ್ಲಿಲ್ವಾ? ಇರಿ ಸೊಸಮ್ಮೆ ಹೆಂಗವ್ರೆ? ಶಾರದಕ್ಕ, ಏನಾಯ್ತು? ಯಾಕೆ ವಾಪಸ್ ಬಂದ್ಬಿಟ್ರಿ? ಎಲ್ಲ ಕಿರಿ ಸೊಸೆ ಮಾಡಿದ ಗೋಳು ಕಂಜೆ. ನಂದಿ ತಮ್ಮವ್ರ ಅವ್ರೇನು ಮಾಡಿದ್ರು? ನಾನು ರಾಮ ಮತ್ತೆ ಹಿರಿ ಸೊಸೆ ನೋಡಕ್ಕೆ ಹೋಯ್ತಿದ್ದಾಗ ರಾಮನೇ ದಾರಿಲಿ ಸಿಕ್ದ. ತಿಂಡಿ ಡಬ್ಬಿನೂ ಖುಷಿಯಾಗೆ ತಗೊಂಡ. ಹಾ, ಆಮೇಕೇನಾಯ್ತು? ಅಲ್ಲಿಗೆ ಕಿರಿ ಸೊಸೆ ಮನು ಬಂದ್ಲು. ಯಾವುದೇ ರೀತಿಯಿಂದ ನಿಮಗೆ ಸಹಾಯ ಮಾಡಬಾರ್ದು ಅಂತ ಖಂಡಿತವಾಗಿ ಹೇಳ್ಬಿಟ್ಟಿದ್ದಾರೆ. ರಾಮಂಗೆ ವಿಷಯ ಗೊತ್ತಾಗಿ ಪಾಪ ಸ್ಯಾನೆ ನೊಂದ್ಕೊಂಡ. ಅಪ್ಪಯ್ಯನ ಮಾತು ಮೀರಿ ಯಾರು ಏನು ಮಾಡಬಾರ್ದು ಅಂತ ಹೇಳಿ ತಿಂಡಿ ಡಬ್ಬಿನ ವಾಪಸ್ ಕೊಟ್ಟು ಹೊಂಟೋದ. ಆದರೆ ನಂದಿ ತಮ್ಮವ್ರು ಯಾಕೆ ಹಿಂಗೆ ಮಾಡ್ತಾವ್ರೆ ಶಾರದಕ್ಕ? ಸಮಯ ಸರಿ ಇಲ್ದಿದ್ದಾಗ ಎಲ್ಲ ಹಿಂಗಾಯ್ತದೆ. ಆದಷ್ಟು ಬಿರ್ನೆ ಎಲ್ಲ ಸರಿ ಹೋಯ್ತದೆ. ಛೇ, ಆದರೂ ರಾಮಣ್ಣನ ಮನಸ್ಸು ನೋಯಿಸ್ಬಾರ್ದಾಗಿತ್ತು ಶಾರದಕ್ಕ. ನೀವೆಲ್ಲರೂ ಒಂದು ಮಾಡಕ್ಕೆ ನೋಡ್ತೀರಾ, ಆದರೆ ಅಮ್ಮವರು ಎಲ್ಲರನ್ನೂ ಬೇರೆ ಮಾಡಕ್ಕೆ ನೋಡ್ತಾವ್ರಲ್ಲ. ಅವ್ರಿಗೆ ಏಟೇ ಮಾಡಿದ್ರು ರಾಮ ಮತ್ತು ಜಾನಕಿ ಈ ಮನೆಗೆ ಬಂದೇ ಬರ್ತಾರೆ. ಆದಷ್ಟು ಬೇಗ ಅವ್ರ ವನವಾಸ ಮುಗ್ದೋಯ್ತದೆ. ರಾಮಣ್ಣು, ಯಾಕೆ ಹಿಂಗೆ ಕುಂತಿದ್ಯಾ? ಅದಕ್ಕೆ ಸ್ಕೂಲ್ಗೆ ಹೊಂಟೋದ್ರು ಅಂತಲಾ? ಶಾನೆ ಫೀಲಿಂಗ್ ಆಯ್ತಿದೆ. ನಡಿ ಹೋಗಿ ರಜೆ ಪತ್ರ ಕೊಟ್ಟು ಕರ್ಕೊಂಬಂದ್ಬಿಡಮ್ಮ. ಏನಾಯ್ತಣ್ಣ? ಏನಾಯ್ತಣ್ಣ? ಅಣ್ಣ ಏನಾಯ್ತಣ್ಣ? ಏನಾಯ್ತಣ್ಣ? ಲೋ ಮಂಜ, ನೀನೇ ಹೇಳ. ಮನೆಯವರು ನನಗೇನು ವೈರಿಗಳಿಲ್ಲ. ಏನು ಮಾತಾಡ್ತಿದ್ದೇಣ? ಮತ್ತೆ ಅಪ್ಪ ಯಾಕಲ ಹಿಂಗೆ ಮಾಡಿದ್ರು? ಏನು ಮಾಡಿದ್ರು? ಮನೆಯವ್ರು ಯಾರೂ ನಂತ ಮಾತಾಡ್ಕೂಡ್ದು, ನಾನು ನೋಡಕ್ಕೆ ಬರ್ಕೂಡ್ದು ಅಂತ ಹೇಳೋರಂತೆ. ಅಂಥ ತಪ್ಪು ನಾನೆಲ್ಲ ಮಾಡಿವ್ನಿ. ಯಾರು ನಿಂಗೆ ಯಾರಣ್ಣ ಹೇಳಿದ್ದೆಲ್ಲ? ಬರೋವಾಗ ಅದಕ್ಕೆ ಸಿಕ್ಕಿದ್ರು, ಅವ್ರಂಗಂದ್ರು. ಅದಕ್ಕೆನಾ? ಅವ್ರ ಮಾತು ಕೇಳಬೇಡ. ಅವ್ರು ಒಂದಕ್ಕೆ 100 ಸೇರಿಸಿ ಹೇಳ್ತಾರೆ. ಲೈ, ಅದಕ್ಕೆ ಬಗ್ಗೆ ಹಿಂಗೆ ಮಾತಾಡ್ದ ಏಟ್ಕಿತ ಹೇಳುವನೆ. ಅಲ್ಲ, ಹಂಗಲ್ಲ. ಅದಕ್ಕೇನಾದ್ರು ತಪ್ಪಾಗಿ ತಿಳ್ಕೊಂಡು ಹಿಂಗೆ ಹೇಳಿದ್ರೆ ಅಂತ ಅಟ್ಟೆ. ನೀ ಯಾವುದಕ್ಕೂ ವಿಚಾರನ ಇನ್ನೊಂದ್ಕಿತ ವಿಚಾರಿಸಿ ನೋಡೋದು ಒಳ್ಳೇದು. ಯೋಚಿಸಿ ಸಾಕು. ಸರಿ, ನಡಿಯೋಣ. ಹೊಸ ಕ್ಯಾಮೆ ನೋಡಮ್ಮ.
ಲವ್ ಮಂಜಾ, ಬಾಸ್ ಎಲ್ಲ ಕಾಣ್ತಾ ಇಲ್ಲ, ಕರ್ಕೊಬಂದಿಲ್ಲ ಇವತ್ತು? ಹಾಂ, ಅದು ಬಾಸ್ಗೇನು ಕ್ಯಾಮೆ ಇರಲಿಲ್ಲ, ಅದಕ್ಕೆ ಕರ್ಕೊಬರ್ನಿಲ್ಲ. ಲೈ, ನಾವು ಯಾವತ್ತಲ್ಲ ಬಾಸಿಗೆ ಕೆಲಸ ಕೊಟ್ಟಿದ್ದೀವಿ? ಬಾಸ್ ಇಲ್ಲದೆ ಒಂಥರ ಆಯ್ತೈತೆ. ಸರಿ ಬಿಡೋಣ, ನಾಳೆ ಕರ್ಕೊಬರ್ತೀನಿ. ನಾಳಿಕೆ ಅಂತದ್ಲ, ಇವಾಗ ಕರೆದ್ರೆ ಬಾಸ್ ಬರೋಕ್ಕಿಲ್ಲ ಅಂತಾರ. ಹೋಗಿ ಕರ್ಕೊಬಾ. ಬಾಸು ಬರೋಕ್ಕಿಲ್ಲ ಅನ್ನೋಕ್ಕಿಲ್ಲ, ಆದರೆ ಸಾಹೇಬ್ರು ಬಿಡಲ್ಲ ಅಂತವ್ರೆ. ಲೈ, ಏನೆಲ್ಲ ಹೇಳ್ತಿದ್ಯಾ? ರಾಮಣ್ಣು, ನಾನು ಆಗಲೇ ಬಾಸ್ನ ಕರ್ಕೊಂಬರಮ್ಮ ಅಂತ ಮನೆ ಹೋಗಿದ್ದೆ. ಆಗ ಸಾಹೇಬ್ರು ರಾಮಣ್ಣ ಬರೋ ಗಂಟ ಬಾಸ್ನ ಬಿಡೋಕ್ಕಿಲ್ಲ ಅಂತ ಕಡ್ಡಿ ಮುಡ್ದಂಗೆ ಹೇಳ್ಬಿಟ್ರು. ನೀವು ಹೋಗೋ ಗಂಟ ಯಾರು ಮಾತಾಡೋಕ್ಕೂ ಇಲ್ಲ, ಬಾಸು ಬರೋಕ್ಕಿಲ್ಲ. ಲೈ, ಮನೆ ಜಗಳದಾಗೆ ಬಾಸ್ ಎಲ್ಲ ತೆಪ್ಪು ಮಾಡೋರೆ. ನಾನಿಲ್ದೆ ಬಾಸ್ ಸರಿಯಾಗಿ ಮೇವು ತಿನ್ನಕ್ಕಿಲ್ಲ. ನೀನಾರ ಒಂದು ಮಾತು ಅಪ್ಪ ಹಿಂಗೆ ತಿಳಿಸಿ ಹೇಳೋದಲ್ವೇನ್ಲ? ಅಣ್ಣ, ಅದೇನು ಸಾಹೇಬ್ರಿಗೆ ಗೊತ್ತಿಲ್ವೇ? ಅವ್ರಿಗೆ ಗೊತ್ತಿದ್ದೂ ನೀನು ಮನೆಗೆ ವಾಪಸ್ ಬರಲಿ ಅಂತ ಹಿಂಗೆ ಮಾಡವ್ರೆ. ರಾಮಣ್ಣ, ನೀವು ಯೋಚನೆ ಮಾಡಿ ನಿರ್ಧಾರ ತಕ್ಕ. ಬಾಸ್ಗೋಸ್ಕರನಾದರೂ ಏಯ್, ಏನ್ರೋ ನೀವು ಹೊಸ್ದಾಗಿ ಅದಕ್ಕೆ ಅನ್ನೋದು? ಹ್ಞೂ ಮತ್ತೆ ಅಣ್ಣನಂಟಿ ಅದಕ್ಕೇನೆ ಅಲ್ವಾ? ಓಹೋ, ನೆಂಟಸ್ತಿಗೆ ಕೊಂಡಾಡೋಷ್ಟು ದೊಡ್ಡವರಾಗ್ಬಿಟ್ರಾ? ಸ್ಕೂಲಲ್ಲಿ ಈ ಥರ ಅದಕ್ಕೆ ಅಂತ ಕೂಗಾಡ್ಕೊಂಡು ಓಡಾಡೋದು ಸರಿ ಇಲ್ಲ. ನಾವು ಸ್ಕೂಲಲ್ಲಿ ಮೇಡಮ್ ಅಂತಾನೆ ಕರೆಯೋದು, ಆದ್ರೆ ಇಲ್ಲಿ ಅದಕ್ಕೆ. ಏಯ್, ಏನು ಹೇಳ್ತಿದ್ಯಾ ಬಾಲು? ಮೇಡಮ್, ನಿಮ್ಗೆ ಅರ್ಥ ಆಗೋಕ್ಕಿಲ್ಲ ಬಿಡಿ. ನೋಡಿ ಇಲ್ಲಿ, ಇದು ಗೆರೆ, ಇದು ಸ್ಕೂಲು, ಇದು ಹೊರಗಡೆ. ಸ್ಕೂಲ್ ಒಳಗಿದ್ದಾಗ ಮೇಡಮ್ಮು, ಸ್ಕೂಲ್ ಹೊರಗೆ ಬಂದಾಗ ಅದಕ್ಕೆ ಅಟ್ಟೆಯ. ಅಬ್ಬಬ್ಬಬ್ಬಾ, ಅಧಿಕ ಪ್ರಸಂಗಿಗಳು ಅಂದ್ರೆ ನೀವೇ ಕಂಡ್ರು. ಅದಕ್ಕೆ ಆ ಮೂಸಂಬಿ ಹಣ್ಣು ಕೊಡ್ಸಿ. ಏಯ್, ಏನ್ರು ನಿಮ್ದು? ಸ್ವಲ್ಪನೂ ಭಯ ಇಲ್ವಾ ನಿಮ್ಗೆ? ಅದಕ್ಕೆ ಕೇಳಕ್ಕೆ ಏನು ಭಯ? ಮೊದಲೆಲ್ಲ ನಮಗೆ ರಾಮಣ್ಣ ಕೊಡ್ತಿದ್ರು, ಈಗ ಅದಕ್ಕೆ ಕೊಡ್ತಾರೆ ಅಲ್ವಾ? ಅದಕ್ಕೆ ಸರಿ ಆಯ್ತು. ಓ ಜಾನು, ನೀನು ಸರಿಯಾಗಿದ್ಯಾ. ಮೈದನರ ಮೇಲೆ ಪ್ರೀತಿ ಜಾಸ್ತಿ ಇದ್ದಂಗಿದೆ. ಅನು ಬಾ. ಏ ಬನ್ರೋ. ಎಷ್ಟಣ್ಣ? 10 ರೂಪಾಯಿ 3. ಒಂದು 20 ರೂಪಾಯಿ ಕೊಡಿ. ಅದಕ್ಕೆ ನಾವು ಮೂವರಿದ್ದೀವಿ, ಇನ್ನೂ ಜಾಸ್ತಿ ಬೇಕು. ಸರಿ, 40 ರೂಪಾಯಿ ಕೊಡಿ. ಬೇಡ, 50 ರೂಪಾಯಿಗೆ ಹಾಕೊಂಡ್ಬಿಡಿ. ಜಾನು, ಇವ್ರು ಜಾಸ್ತಿ ಆಯ್ತು. ಏಯ್, ಪರೀಕ್ಷೆ ಹತ್ರ ಬರ್ತಿದ್ದೆ, ಮನೆಗೆ ಹೋಗಿ. ನಮ್ಮ ಪರೀಕ್ಷೆಗೆ ಏನು ಭಯ ಇಲ್ಲ, ನಾವು ಸೀದಾ ನಮ್ಮ ಅತ್ತೆ ಮನೆಗೆ ಹೋಗಿ ಓದ್ಕೋತೀವಿ. ಅತಿ ಆಯ್ತು ನಿಮ್ದು. ನಿಮ್ಮನ್ನ ತಗೊಳ್ಳಿ. ಈಗ ನೀನು ಕರ್ಕೊಂಡು ಹೋಗಕ್ಕೆ ರಾಮಣ್ಣ ಬರ್ತಾರಾ? ಒಂದು ಕೆಲಸ ಮಾಡೋಣ, ನಾವು ವಾಕ್ ಹೋಗ್ತಿರೋಣ. ಅವ್ರು ಬಂದರೆ ನಾನು ಹಾಗೆ ಹೋಗ್ತೀನಿ. ಸರಿ ಜಾನಕಿ, ನಾನು ಸೈಕಲ್ ತಗೊಂಡು ಬರ್ತೀನಿ, ಇಲ್ಲೇ ಇರು. ಸ್ಕೂಲಲ್ಲಿ ಸರಿ ಮಾತಾಡೋಕ್ಕೆ ಆಗ್ತಿಲ್ಲ. ನಿನ್ನ ಹತ್ರ ಏನೇನೋ ಹೇಳಬೇಕು ಅಂದ್ಕೊತೀನಿ, ಆದರೆ ಆಗ್ತಾ ಇಲ್ಲ. ಏನದು? ಏನೇನೋ ಅಂದರೆ
ರಾಜಾರಾಣಿ ಜೀವನ ಹೇಗೆ ನಡೀತಿದೆ, ನಮ್ಮ ರಾಮಣ್ಣ ಹೇಗಿದ್ದಾರೆ, ಟೀಚರ್ನ ಸರಿ ನೋಡ್ಕೊತಿದ್ದಾರ ಅನ್ನೋ ವಿಷಯಗಳು. ಎಲ್ಲ ಓಕೆ ಇದೆ, ಆದರೆ ಆ ನಾಚಿಕೆ ಮಾತ್ರ ಅವ್ರು ನಿನ್ನೂ ಬಿಟ್ಟು ಓಡೋಗಿಲ್ಲ. ಲೇ ಹಿಂಗೆ ಏತ್ಕಿತ ಹೇಳ್ಬೇಕನ್ಲ ಮಡ್ಕಲ ಫೋನು ಬೆಟ್ಟಿಂಗ್ ಕಾಸು ಕೇಳ್ತಾನ್ಕಲ್ಲ. ಲೇ ದೇವ ನಿಲ್ಸ್ಲ ಗಾಡಿ, ಅತ್ಗೆ ಹೋಯ್ತವ್ರೆ. ಹೂ ಕಣ್ಣು ಮೇಡಮ್ ಅತ್ಕನೆಯ ಅಣ್ಣೋ ಅವ್ರ ಮನೆ ಗಂಟ ಡ್ರಾಪ್ ಕೊಡುಮ. ಹಾ ಸರಿ ದೇವ. ಈ ಮನೆಗೂ ರಾಮನಿಗೂ ಯಾವುದೇ ಸಂಬಂಧ ಇಲ್ಲ. ಲೇ ದೇವ, ಅಪ್ಪಯ್ಯ ಹೇಳೋರೆ ರಾಮಣ್ಣನ ತಾವ ಅದಕ್ಕೆ ತಾವ ಮಾತಾಡ್ಕೊಡ್ದು ಸಹಾಯ ಮಾಡಿಕೊಡ್ದು ಅಂತ. ಮತ್ತೆ ಹೆಂಗ್ಲ ಅಣ್ಣೋ ನೀವು ಸಹಾಯ ಮಾಡೋ ವಿಷಯ ಸಾಹೇಬ್ರಿಗೆ ಗೊತ್ತಾದ್ರೆ ತಾನೇ. ಅದು ಅಲ್ಲದೆ ಹಿರಿ ಮನೆ ಸೊಸೆ ಹಿಂಗ್ ದಾರಿಯಾಗಿ ನಡ್ಕೊಂಡು ಹೋಗೋದು ಸರಿ ಕಾಣಕ್ಕಿಲ್ಲ ಕಣ್ಣು. ಹಂಗಂತ್ಯ? ಹೂ ಕಣ್ಣು. ಸರಿ ದೇವ. ಅದಕ್ಕೆ ನಮಸ್ಕಾರ. ಓ ಅಶೋಕರೇ, ಹೇಗಿದ್ದೀರಾ? ಮನೇಲೆಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದಾರೆ. ನೀವು ಅಣ್ಣ ಬಂದರೆ ಎಲ್ಲರೂ ಇನ್ನೂ ಚೆನ್ನಾಗಿರ್ತಾರೆ. ಮಾವ ಅವ್ರ ಆರೋಗ್ಯ ಹೇಗಿದೆ? ಪರವಾಗಿಲ್ಲ, ಆದ್ರೂ ಆವಾಗವಾಗ ಸಿಟ್ಟಾಗ್ತಾರೆ. ಅದು ಬಿಡಿ, ನೀವು ಬನ್ನಿ, ನಿಮ್ಮನ್ನ ಮನೆಗೆ ನಾನು ಡ್ರಾಪ್ ಮಾಡ್ತೀನಿ. ಅದಕ್ಕೆ ಇಲ್ಲ ಇಲ್ಲ, ರಾಮು ಅವ್ರು ಬರ್ತಾರೆ. ಅವ್ರು ಬರೋ ತನಕ ಅನ್ನ ಜೊತೆ ವಾಕಿಂಗ್ ಮಾಡೋಣ ಅಂತ ಬಂದೆ. ಅಣ್ಣನ ಕಾಯ್ತಾ ಕೂತ್ಕೊಂಡ್ರೆ ಅವ ಯಾವ ಕೆಲಸದ ಬಿಸಿ ಇದ್ದಾನೋ ಏನೋ. ಅಕಸ್ಮಾತ್ ಅಣ್ಣ ದಾರಿಯಲ್ಲಿ ಸಿಕ್ಕಿದ್ರೆ ಅವನ ಜೊತೆಗೆ ಹೋದ್ರಾಯ್ತು. ಓಕೆನಾ? ಸರಿ ಅನು, ನೀನು ಹೊರಡು, ನಾನು ಇವ್ರ ಜೊತೆ ಹೋಗ್ತೀನಿ. ಸರಿ, ನಾಳೆ ಸ್ಕೂಲಿಗೆ ಬೇಗ ಬಂದ್ಬಿಡು. ಸರಿ, ಹುಷಾರು. ಅವ್ರು ಹೋಗ್ತಾರೆ, ನೀವು ಬಂದ್ಬಿಡಿ. ಅತ್ತಿಗೆ ಜಾನಕಿ ಅವರೇ, ಅಣ್ಣ, ನಾನೇ ಅತ್ತಿಗೆ ಮನೆಗೆ ಬಿಟ್ಬಿಡೋಣ ಅಂದ್ಕೊಂಡಿದ್ದೆ, ನೀನೇ ಬಂದೆ, ಒಳ್ಳೇದಾಯ್ತು. ಹಾಂ ಜಾನಕಿ ಅವರೇ, ನಿಂತೋಸಿ ಮಾತಾಡೋದೈತೆ, ಬನ್ನಿ ಹಂಗೆ ಮಾತಾಡ್ಕೊಂಡು ಹೋಗಮ್ಮ. ಸರಿ. ಯಾಕಣ್ಣ, ಏನಾಯ್ತು? ಅಲ್ಲಕ್ಕಲ್ಲ, ಅಪ್ಪಯ್ಯ ಹೇಳೋರಂತಲ್ಲ ನಮ್ಮ ತವ ಯಾರೂ ಮಾತಾಡಬಾರ್ದು ಅಂತ. ಮತ್ತೆ ಯಾಕಲ ಮಾತಾಡ್ತಿದ್ಯಾ? ಹೋಗು, ಮೊದಲು ಹೊಂಟೋಗು. ಹೋಯ್ತೀನಿ, ಆದರೆ ನೀವು ಯಾವಾಗ ಮನೆಗೆ ಬರ್ತೀರಂತ ನಾನು ಹೇಳಿ. ನೀನು ಇಲ್ಲದೆ ಮನೆ ಖಾಲಿ ಖಾಲಿ ಅನಿಸ್ತಿದ್ದೆ ರಮಣ್ಣ. ಯಾವಾಗ ಬರ್ತೀಯ ರಮಣ್ಣ? ಯಾವಾಗ ಬರ್ತೀಯ ರಮಣ್ಣ? ನೋಡ್ಲಾ ಸಾಕ, ನಿಂಗೆ ನಮ್ಮನ್ನು ನೋಡಬೇಕು ಅಂತ ಅನ್ಸಿದ್ರೆ ಅಪ್ಪ ಇಂಥವ ಕೇಳ್ಕೊಂಡು ನಮ್ಮನ್ನ ತೋಟದ ಮನೆ ತಕ್ಕ ಬಂದು ನೋಡು. ನಿನ್ನ ಮೇಲೆ ಹಂಗೇನು ಕಾಪ ಇಲ್ಲಕ್ಕಲ್ಲ, ಆದರೆ ಯಾರು ಅಪ್ಪನ ಮಾತು ತೆಪ್ಪಾರ್ದು. ನೀನು ಇಲ್ಲಿ ನಿಂತ್ಕೊಂಡು ಮಾತಾಡೋದು ಸರಿಯಲ್ಲ, ಹೊರಡು. ಹೋಗ್ಲಾ? ಮಾವ ತುಂಬ ಕೋಪ ಮಾಡ್ಕೊಂಡಿರ್ಬೇಕಲ್ವಾ?
ಸ್ಯಾನೆ ಕಾಪ್ತಲ್ಲವ್ರೆ. ಮಂಜವ್ವ ಕೇಳಿದ್ದಕ್ಕೆ ಬಾಸ್ನ ಕಳ್ಸೋಕ್ಕಿಲ್ಲ ಅಂತ ಹೇಳವ್ರೆ. ಬಾಸ್ ಬೇರೆ ಜೊತೆಗಿಲ್ಲ. ನಾವು ದೊಡ್ಡ ಮನೆಗೆ ಹೋಗಬೇಕು ಅಂತ ಮಾವ ಈ ಥರ ಮಾಡ್ತಿರೋದು. ನೀವೇನು ತಲೆ ಕೆಡ್ಸ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ವಾ, ಎಲ್ಲ ಸರಿ ಹೋಯ್ತಾಯ್ತಾ? ಎಲ್ಲನೂ ಹೆಂಗೆ? ನಾವು ಅವ್ರ ಮೇಲೆ ತೋರಿಸೋ ಪ್ರೀತಿಯಿಂದ ಕೂಗಾಟ ಜಗಳ ಇದು ಯಾವುದನ್ನು ಮನ್ಸನ್ನು ಒಂದು ಮಾಡೋಕ್ಕಾಗಲ್ಲ. ಪ್ರೀತಿಯಿಂದ ಮಾತ್ರ ಮನಸ್ಸನ್ನು ಸೇರ್ಸೋಕ್ಕಾಗೋದು. ನಮ್ಮಿಬ್ಬರಲ್ಲಿ ಪ್ರೀತಿ ಸ್ವಲ್ಪ ಜಾಸ್ತಿ ಇದೆಯಲ್ಲ, ಮಾವನ ಸಮಾಧಾನ ಪಡಿಸೋಣ ಬಿಡಿ. ಓ ಹಂಗ, ಸರಿ ಬನ್ನಿ ಹೋಗಮ್ಮ.